ಲಕ್ಷ್ಮಿ ಅವರು ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಸಲುವಾಗಿ ಕೇಳಬೇಕಾಗಿತ್ತು. ಯಾರ ಬಗ್ಗೆ? ನಮ್ಮ ಮಗನ ಸಲುವಾಗಿ. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮಾರ್ಚ್ 31. 31 ಮಾರ್ಚ್ 31. ಸಮಯ ಸಮಯ ಮುಂಜಾನೆ ಬೆಳಗ್ಗೆ 9:15. ಇಸ್ವಿ ಹೇಳಿ. 1997. 1997. ಏನ್ ಪ್ರಶ್ನೆ ಇತ್ತು? ಮದುವೆ ಸಲುವಾಗಿ ಕೇಳಬೇಕಾಗಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. 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 ಸಮಯ ಏನು ಹೇಳಿದ್ರಿ ನೀವು? 9:15. 9:15. ಬೆಳಿಗ್ಗೆನಾ? ಬೆಳಿಗ್ಗೆ. ಮದುವೆ ವಿಚಾರವಾಗಿ ಅಲ್ವಾ? ಮದುವೆ. ನೋಡಿ, ಇದು ವಿವಾಹ ಸ್ಥಾನದ ಅಧಿಪತಿ ಇಲ್ಲಿ ಒಳ್ಳೆಯ ಕ್ಷೇತ್ರದ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಅನುಕೂಲ ಆಗುತ್ತೆ, ಆತಂಕ ಬೇಡ. ಈಗ ಪ್ರಸ್ತುತ ನೋಡಿ, ಕೇತು ಭುಕ್ತಿ ನಡೀತಾ ಇದೆ. ಡಿಸೆಂಬರ್ ನಂತರದಲ್ಲಿ ಖಂಡಿತ ಅವಕಾಶ ಇದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಇದೇ ಡಿಸೆಂಬರ್ 2024 ಡಿಸೆಂಬರ್ ನಂತರ ವಿವಾಹ ಯೋಗ ಇದೆ. ಹೀಗಾಗಿ ಯೋಚನೆ ಮಾಡೋದು ಬೇಡ. ಯಾವುದೇ ರೀತಿಯ ತೊಡಕುಗಳಾಗಲಿ ತೊಂದರೆಗಳಾಗಲಿ ಯಾವುದೂ ಇಲ್ಲ. ಯಾವುದು ಇಲ್ಲದಾಗ ಸಮಯ ಬಂದ ತಕ್ಷಣ ವಿವಾಹ ಆಗುತ್ತೆ. ಹೀಗಾಗಿ ಡಿಸೆಂಬರ್ ನಂತರದಲ್ಲಿ ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಕ್ಸಾಮ್ ಟೈಮ್ ಬಂದಿದೆ, ಹಾಗಾಗಿ ಸಹಜವಾಗಿಯೇ ಭಯ ಇದ್ದಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಜೊತೆಗೆ ಕೆಲಸ ಮಾಡ್ತಾ ಇರೋರಿಗೆ ಭಯ ನಿವಾರಣೆಗಿರುವಂತಹ ವಿಶೇಷ ಮಂತ್ರದ ಒಂದು ವಿಶೇಷವಾದ ಮಂತ್ರ ಇದೆ. ಸಾಮಾನ್ಯವಾಗಿ ಎಲ್ಲ ಒಂದು ಸ್ಟೇಜ್ ಫಿಯರ್ ಆಗಬಹುದು. ಈಗಂತೂ ಬಹಳ ಮುಖ್ಯವಾಗಿ ನಾನು ಪರಿಗಣನೆ ಮಾಡಿರ್ತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಮಕ್ಕಳಿಗೆ ಭಯದ ವಾತಾವರಣ ಇರ್ತದೆ. ಎಕ್ಸಾಮ್ಗೆ ಅಂತ 2-3 ದಿನ ರಜಾ ಕೊಟ್ಟು ತಯಾರಿ ಮಾಡಿಕೊಳ್ಳಿ ಅಂತ ಅವರೆಲ್ಲ ಅಷ್ಟು ಕಾಳಜಿ ಇದೆ. ಆದರೆ ಮಕ್ಕಳಿಗೆ ಭಯವೂ ಇದೆ. ಇದರ ನಿವಾರಣೆಗೆ ಒಂದು ಮಂತ್ರ, ಅದನ್ನು ಗಮನಿಸಿ. ಇದನ್ನು ಪ್ರತಿ ದಿವಸ ನೀವು 16 ಬಾರಿ ಹೇಳಿಕೊಂಡ್ರೆ ತುಂಬ ತುಂಬ ಸಹಕಾರಿಯಾಗುತ್ತೆ. ಆ ಮಂತ್ರದ ಕೋಷ್ಟಕವನ್ನು ಗಮನಿಸಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅಂತ. ನೋಡಿ, ಇದು ಬಹಳ ವಿಶಿಷ್ಟ ಶಕ್ತಿದಾಯಕವಾದ ಮಂತ್ರ. ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡಿ. ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇದನ್ನು ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಇದನ್ನು ಕೇಳಿಸಿ. ಹೇಳೋದು ಕಷ್ಟ ಅಂತಂದರೆ ಕೇಳಿಸಿದ್ರೂ ಸಾಕಾಗುತ್ತೆ. ಇದು ಭಯ ನಿವಾರಣೆ ಮಾಡಿ ಆ ಕ್ಷಣಕ್ಕೊಂದು ನಿರಾಳತೆ ಬೇಕು. ಯಾವುದಾದ್ರು ಕೆಲಸ ಮಾಡುವಾಗ ನಾವು ಮನಸ್ಸು ಪ್ರಸನ್ನವಾಗಿರಬೇಕು, ಗಡಿಬಿಡಿಯಲ್ಲಿರಬಾರ್ದು. ಆಗ ನೋಡಿ ಕೆಲಸ ಸುಲಲಿತವಾಗಿ ನೆರವೇರುತ್ತೆ. ಈ ಕಾರಣದಿಂದಾಗಿ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಯಾರೂ ವಿದ್ಯಾರ್ಥಿಗಳಂತ ಅಷ್ಟೇ ಅಲ್ಲ, ಯಾರೂ ಕೂಡ ಯಾರಿಗಾದರೂ ಭಯ ಆಗ್ತಾಯಿದೆ ಅಂತಂದರೆ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಇದನ್ನು ಹೇಳಿಕೊಂಡ್ರೆ ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.